ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ನಟ್ಸ್ ತಿಂದ್ರೆ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಬಾದಾಮಿ, ಗೋಡಂಬಿ, ಅಕ್ರೋಟ್ ಇಂಥ ನಟ್ಸ್ಗಳು ತುಂಬಾ ದುಬಾರಿ ಆಗಿರೋದ್ರಿಂದ ಸುಮಾರು ಜನರಿಗೆ ಇದನ್ನ ದಿನನಿತ್ಯ ಸೇವಿಸಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆದ್ರಿಂದಾಗಿ ಅಂತವರೆಲ್ಲ ಬಡವರ ಬಾದಾಮಿ ಅಂತಾನೆ ಕರೆಯುವಂತಹ ಶೇಂಗಾ ಅಥವಾ ಪೀನಟ್ಸ್ ಅನ್ನ ತಗೋಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪೀನಟ್ಸ್ ಅಥವಾ ಶೇಂಗಾ ಕಡಲೆಕಾಯಿಯಿಂದ ಏನೇನು ಆರೋಗ್ಯ ಲಾಭಗಳಿವೆ, ಅದನ್ನ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಯಾವ ರೀತಿ ಸೇವಿಸಬೇಕು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಪೀನಟ್ಸ್ ಅಂದ್ರೆ ಏನು? ಹೆಸರಲ್ಲಿ ನಟ್ ಅಂತ ಇದ್ರೂ ಕೂಡ ಇದು ನಟ್ ಅಲ್ಲ. ಇದನ್ನ ಲೆಗ್ಯೂಮ್ ಫ್ಯಾಮಿಲಿಗೆ ಸೇರಿಸಲಾಗಿದೆ, ಅಂದ್ರೆ ಬೀನ್ಸ್ ಫ್ಯಾಮಿಲಿಗೆ ಇದು ಸೇರಿದ್ದು. ಆದ್ರೆ ಇದರ ಪೌಷ್ಟಿಕಾಂಶಗಳಲ್ಲಿ ಯಾವುದೇ ನಟ್ಸ್ ಗಿಂತ ಇದು ಕಡಿಮೆ ಇಲ್ಲ. ಸೊ ಇದರಲ್ಲಿ ಕೂಡ ನಟ್ಸ್ ತಿಂದಷ್ಟೇ ಒಳ್ಳೆ ರೀತಿಯಾದ ಪೌಷ್ಟಿಕಾಂಶಗಳು ಇದೆ. ಸೊ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಸೊ ಒಂದು ಹಿಡಿಯಷ್ಟು ಪೀನಟ್ಸ್ ಅಂದ್ರೆ ಅರೌಂಡ್ 28 to 30 ಗ್ರಾಮ್ಸ್ ನಷ್ಟು ಶೇಂಗಾದಲ್ಲಿ ನಮಗೆ ಫ್ಯಾಟ್ಗಳಿದೆ, ಒಳ್ಳೆ ರೀತಿಯಾದ ಫ್ಯಾಟ್ ಇದೆ, ಪ್ರೋಟೀನ್ ಇದೆ, ಕಾರ್ಬ್ಸ್ ಇದೆ, ಫೈಬರ್ಸ್ ಇದೆ. ಸೊ ಇದರಲ್ಲಿ ಸಾಧಾರಣ 50% ನಷ್ಟು ಫ್ಯಾಟ್ ಇದೆ. ಸೊ ಒಂದು ಹಿಡಿ 28 ಗ್ರಾಮ್ಸ್ ಅಲ್ಲಿ ಅರೌಂಡ್ 50% ಫ್ಯಾಟ್ ಇದೆ. ಆ ಫ್ಯಾಟ್ ಅಲ್ಲಿ ಕೂಡ ಹೆಲ್ದಿ ಫ್ಯಾಟ್ಸ್ ಗಳೇ ಇದರಲ್ಲಿ ಜಾಸ್ತಿ ಇದೆ. ಅಂದ್ರೆ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ಸ್. ಸೊ ಮೂಫಾ ಮತ್ತೆ ಪೂಫಾ ಅಂತ ನಾವೇನ್ ಕರಿತೀವಿ, ಇದೆರಡು ಕೂಡ ಹೆಲ್ದಿ ಫ್ಯಾಟ್ಸ್. ಸೊ ಈ ಎರಡು ಫ್ಯಾಟ್ಸ್ ಇದರಲ್ಲಿ ಇರೋದ್ರಿಂದಾಗಿ ಇದು ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ ಅಂದ್ರೆ LDL ಲೆವೆಲ್ಸ್ ಅನ್ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಮ್ಮ ಹೃದಯದ ಆರೋಗ್ಯ, ಬ್ರೈನ್, ಮೆದುಳಿನ ಆರೋಗ್ಯವನ್ನ ಕೂಡ ಇಂಪ್ರೂವ್ ಮಾಡಕ್ಕೆ ಇದು ತುಂಬಾನೇ ಒಳ್ಳೆಯದು. ಹಾಗೇನೆ ಹೈ ಫ್ಯಾಟ್, ಒಳ್ಳೆಯ ಫ್ಯಾಟ್ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ನಮ್ಮ ದೇಹ ಇನ್ಸುಲಿನ್ಗೆ ರೆಸ್ಪಾಂಡ್ ಮಾಡುವಂತಹ ರೀತಿಯನ್ನ ಕೂಡ ಇಂಪ್ರೂವ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಪ್ರೋಟೀನ್, ಒಂದು ಹಿಡಿಯಲ್ಲಿ ಸಾಧಾರಣ 7 ರಿಂದ 8 ಗ್ರಾಮ್ ನಷ್ಟು ಪ್ರೋಟೀನ್ ಇದೆ. ಸೊ ಸಸ್ಯಾಹಾರಿ ಆಹಾರದಲ್ಲಿ ಪ್ರೋಟೀನ್ ರಿಚ್ ಅಂತ ಸಿಗೋದೇ ತುಂಬಾ ಕಡಿಮೆ. ಅಂತದ್ದಲ್ಲಿ ಈ ಪೀನಟ್ಸ್ ಗಳು ಅಥವಾ ಈ ಶೇಂಗಾ ಒನ್ ಆಫ್ ದ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಾನೆ ನಾವು ಹೇಳ್ಬೋದು. ಸಸ್ಯಾಹಾರಿ ಇರೋರಿಗೆ ಪೀನಟ್ಸ್ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್. ಯಾಕಂದ್ರೆ ಒಂದು ಹಿಡಿಯಲ್ಲಿ ನಿಮ್ಗೆ ಒಂದು 7 ರಿಂದ 8 ಪ್ರೋಟೀನ್ ಸಿಗುತ್ತೆ, 7 ರಿಂದ 8 ಗ್ರಾಮ್ ನಷ್ಟು ಪ್ರೋಟೀನ್ ಸಿಗುತ್ತೆ. ಹಾಗೇನೆ ಇದರಲ್ಲಿ ಒಳ್ಳೆ ರೀತಿಯಾದ ಅಮೈನೋ ಆಸಿಡ್ಸ್ ಗಳಿದೆ. ಲ್ಯೂಸಿನ್ ಮತ್ತೆ ಅರ್ಜಿನೈನ್ ಅನ್ನೋಂತಹ ಅಮೈನೋ ಆಸಿಡ್ಸ್ಗಳು ಇವೇನ್ ಮಾಡುತ್ತೆ, ಇವು ನಮ್ಮ ಮಸಲ್ಸ್ ಬಿಲ್ಡ್ ಮಾಡಕ್ಕೆ, ಮಸಲ್ಸ್ ರಿಪೇರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡಕ್ಕೆ, ಹಾಗೆ ದೇಹದಲ್ಲಿ ರಕ್ತ ಸಂಚಾರ ಇಂಪ್ರೂವ್ ಮಾಡಕ್ಕೆ, ಈ ಎಲ್ಲದಕ್ಕೂ ಕೂಡ ಈ ಅಮೈನೋ ಆಸಿಡ್ಸ್ ತುಂಬಾನೇ ಒಳ್ಳೆಯದು. ಇನ್ನು ಮೂರನೇದು ಕಾರ್ಬ್ಸ್. ಇದರಲ್ಲಿ ತುಂಬಾ ಲೋ ಕಾರ್ಬ್ಸ್ ಇದೆ, ಅಂದ್ರೆ ಅರೌಂಡ್ 6 ಗ್ರಾಮ್ಸ್ ಅಷ್ಟೇ ಇರೋದು. ಒಂದು ಹಿಡಿಯಲ್ಲಿ ಅರೌಂಡ್ 6 ಗ್ರಾಮ್ ಅಷ್ಟೇ ಕಾರ್ಬ್ಸ್ ಇರೋದು. ಶುಗರ್ ಕಂಟೆಂಟ್ ಕಮ್ಮಿ ಇರೋದ್ರಿಂದ ನಾನು ಆಗ್ಲೇ ಹೇಳಿದಂಗೆ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಹಾಗೇನೆ ಇದರ ಗ್ಲೈಸಿಮಿಕ್ ಇಂಡೆಕ್ಸ್ ಏನಿದೆ ಇದು 13 ಇದೆ, ಅಂದ್ರೆ ವೆರಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್. ಆದ್ರಿಂದಾಗಿ ದೇಹದಲ್ಲಿ ಇದು ಶುಗರ್ ಸ್ಪೈಕ್ ಅಥವಾ ಗ್ಲೂಕೋಸ್ ಸ್ಪೈಕ್ ಅನ್ನ ಉಂಟು ಮಾಡಲ್ಲ. ಸೊ ನಿಧಾನವಾಗಿ ರಕ್ತದಲ್ಲಿ ಸಕ್ಕರೆಯ ಬಿಡುಗಡೆಯನ್ನ ಇದು ಉಂಟು ಮಾಡುತ್ತೆ. ಸೊ ಸಕ್ಕರೆ ಕಾಯಿಲೆ ಇರೋರಿಗೆ ಕೂಡ ಇದು ತುಂಬಾನೇ ಒಳ್ಳೆಯದು. ಹಾಗೇನೆ ಇದರಲ್ಲಿ ಫೈಬರ್ 3 to 4 ಗ್ರಾಮ್ಸ್ ಆಫ್ ಫೈಬರ್, ನಾರಿನಂಶ ಕೂಡ ಇದರಲ್ಲಿ ಇದೆ. ಹಾಗೇನೆ ಒಂದ್ ಹಿಡಿ ಶೇಂಗಾದಲ್ಲಿ ಅರೌಂಡ್ 130 to 170 ಕ್ಯಾಲರೀಸ್ ಇದೆ, ಅಂದ್ರೆ ಕ್ಯಾಲರಿ ಡೆನ್ಸ್ ಆಗಿದೆ. ಆದ್ರಿಂದ ನಾವು ಆದಷ್ಟು ಲಿಮಿಟ್ ಅಲ್ಲಿ ಇದನ್ನ ಸೇವಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇನ್ನು ಇದರಲ್ಲಿ ಏನೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ಜಿಂಕ್, ಹಾಗೇನೆ ವಿಟಮಿನ್ ಇ, ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು, ಫೋಲೇಟ್ ಇವೆಲ್ಲ ಕೂಡ ಇದರಲ್ಲಿ ಇದೆ. ಇದರಿಂದಾಗಿ ಇದು ನಮ್ಮ ಆರೋಗ್ಯಕ್ಕೆ ಸುಮಾರು ಬೆನಿಫಿಟ್ಸ್ ಗಳನ್ನ ಕೊಡುತ್ತೆ. ಸೊ ಇದರಲ್ಲಿರುವಂತಹ ಮ್ಯಾಗ್ನೀಷಿಯಂ ಇಂದಾಗಿ ನಮ್ಮ ಮೈಂಡ್ ಕಾಮ್ ಆಗುತ್ತೆ, ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಹಾಗೇನೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಪ್ರೆಷರ್ ಅನ್ನ ರೆಗ್ಯುಲೇಟ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಕ್ಯಾಲ್ಸಿಯಂ, ಫಾಸ್ಫರಸ್ ಇರೋದ್ರಿಂದ ಇದು ನಮ್ಮ ಎಲುಬಿನ ಆರೋಗ್ಯವನ್ನ ಕಾಪಾಡುತ್ತೆ. ಎಲುಬುಗಳನ್ನು ಸ್ಟ್ರಾಂಗ್ ಮಾಡಕ್ಕೆ, ಗಟ್ಟಿ ಮಾಡಕ್ಕೆ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ನ ಅಗತ್ಯ ಇರುತ್ತೆ. ಹಾಗೇನೆ ಈ ಜಿಂಕ್ ಇದು ನಮ್ಮ ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯ ಇದೆಲ್ಲದಕ್ಕೂ ಕೂಡ ಮುಖ್ಯ ಆಗಿರುತ್ತೆ. ಸೊ ಓವರ್ ಆಲ್ ಆಗಿ ಇದರಲ್ಲಿರುವಂತಹ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಂದಾಗಿ ನಮ್ಮ ಚರ್ಮದ ಆರೋಗ್ಯ, ಹೃದಯದ ಆರೋಗ್ಯ, ಬ್ರೈನ್ ಹೆಲ್ತ್, ಹಾಗೇನೆ ಜಾಯಿಂಟ್ ಹೆಲ್ತ್, ಮಸಲ್ ಹೆಲ್ತ್ ಎಲ್ಲದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ರೆಸ್ವೆರಟ್ರಾಲ್ ಮತ್ತೆ ಪಿ ಕೌಮರಿಕ್ ಆಸಿಡ್ ಅನ್ನುವಂತಹ ಒಳ್ಳೆ ರೀತಿಯಾದ ಫೈಟೋನ್ಯೂಟ್ರಿಯೆಂಟ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಗಳು ಕೂಡ ಇದೆ. ಸೊ ಇದರಿಂದಾಗಿ ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ, ಹಾಗೇನೆ ಏಜಿಂಗ್ ಪ್ರೊಸೆಸ್ ಅನ್ನ ಕೂಡ ಇದು ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದಲ್ದೇನೆ ಪೀನಟ್ಸ್ ಅಥವಾ ಶೇಂಗಾದಲ್ಲಿ ಒಳ್ಳೆಯ ಪ್ರೀ ಫೈಬರ್ಸ್ ಇದೆ, ಅಂದ್ರೆ ಪ್ರಿಬಯೋಟಿಕ್ ಫೈಬರ್ಸ್, ನಮ್ಮ ಕರಳಲ್ಲಿ ಇರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾದ ಆಹಾರ. ಸೊ
ಇದನ್ನ ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ಗಟ್ ಹೆಲ್ತ್ ಅನ್ನ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಇದರಿಂದಾಗಿ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗಾದ್ರೆ ಈ ಶೇಂಗಾವನ್ನ ಯಾವ ರೀತಿಯಾಗಿ ತಗೋಬಹುದು ಅಥವಾ ಎಷ್ಟು ಪ್ರಮಾಣದಲ್ಲಿ ತಗೋಬಹುದು ಅಂತ ತಿಳ್ಕೊಳ್ಳೋಣ. ಸೊ ನಾವು ಐಡಿಯಲ್ ಆಗಿ ಹೇಳೋದೇನಂದ್ರೆ 1 ಹಿಡಿಯಷ್ಟು ಪೀನಟ್ಸ್ ಅಥವಾ ಶೇಂಗಾವನ್ನ ನಾವು ದಿನನಿತ್ಯ ಸೇವಿಸಬಹುದು. 1 ಹಿಡಿ ಅಂತಂದ್ರೆ ಅರೌಂಡ್ 28 to 30 grams ಆಫ್ ಪೀನಟ್ಸ್ ಅಂತ ಹೇಳ್ಬೋದು. ಇದನ್ನ ನಾವು ದಿನನಿತ್ಯ ಸೇವಿಸ್ತಾ ಬರ್ಬೋದು. ಹಾಗೆ ಯಾವ ರೀತಿ ಸೇವನೆ ಮಾಡೋದು ಒಳ್ಳೇದು? ಸೊ ಆದಷ್ಟು ನಾವು ಇದನ್ನ ಡ್ರೈ ರೋಸ್ಟ್ ಮಾಡಿ ಸೇವಿಸೋದು ಒಳ್ಳೇದು. ಸೊ ರೋಸ್ಟ್ ಮಾಡಿದಾಗ ಪೀನಟ್ ಅಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಆಕ್ಟಿವಿಟೀಸ್ ಏನಿದೆ ಅದು ಕೂಡ ಇಂಪ್ರೂವ್ ಆಗಿದೆ ಅಂತ ರಿಸರ್ಚ್ ತೋರಿಸುತ್ತೆ. ಸೊ ಇದನ್ನ ನಾವು ಡ್ರೈ ರೋಸ್ಟ್ ಮಾಡಿ ಸೇವಿಸೋದು ಒಳ್ಳೇದು. ಇಲ್ಲ ಅಂದ್ರೆ ನಾವು ಇದನ್ನ ಬೇಯಿಸ್ಬಿಟ್ಟು ಕೂಡ ಸೇವಿಸಬಹುದು ಅಥವಾ ಮೊಳಕೆ ಬರ್ಸಿ ಕೂಡ ಸೇವಿಸಬಹುದು. ಇಲ್ಲ ಇದನ್ನ ಪೀನಟ್ ಬಟರ್ ಫಾರ್ಮೆಟ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಆದಷ್ಟು ನಾವು ಏನ್ ಅವಾಯ್ಡ್ ಮಾಡಬೇಕು ಅಂದ್ರೆ ಒಂದು ಡೀಪ್ ಫ್ರೈ ಆಗಿರುವಂತಹ ಪೀನಟ್ಸ್, ಮಸಾಲಾ ಪೀನಟ್ಸ್ ಅಥವಾ ಫ್ಲೇವರ್ಡ್ ಸಾಲ್ಟೆಡ್ ಅಥವಾ ಶುಗರ್ ಆಡೆಡ್ ಪೀನಟ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೇನೆ ಹೈಡ್ರೋಜನೇಟೆಡ್ ಆಯಿಲ್ಸ್ ಯೂಸ್ ಮಾಡಿರುವಂತಹ ಪೀನಟ್ ನ ಪ್ರಾಡಕ್ಟ್ಸ್ ಅನ್ನ ಕೂಡ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಕರೆಕ್ಟ್ ಆದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಸೇವಿಸೋದ್ರಿಂದ ಮಾತ್ರ ಸಂಪೂರ್ಣವಾಗಿ ನಮ್ಗೆ ಅದರ ಲಾಭಗಳು ಸಿಗಕ್ಕೆ ಸಾಧ್ಯ. ಸೊ ಆದಷ್ಟು ನಾವು ಅದನ್ನ ಹೆಲ್ದಿಯಾಗಿ ಯೂಸ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಶೇಂಗಾವನ್ನ ಯಾರ್ಯಾರು ಅವಾಯ್ಡ್ ಮಾಡಬೇಕು? ಮೊದಲನೇದು ಪೀನಟ್ ಅಲರ್ಜಿ ಇರೋರು. ಸೊ ಪೀನಟ್ ಅಲರ್ಜಿ ಒಂದು ಸಿವಿಯರ್ ಅಲರ್ಜಿನೇ ಇರ್ಬೋದು. ಕೆಲವರಿಗೆ ಈ ಪೀನಟ್ಸ್ ತಿಂದಾಗ ಸಿವಿಯರ್ ಆಗಿ ಅಲರ್ಜಿಕ್ ರಿಯಾಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಸ್ಕಿನ್ ಅಲ್ಲಿ ರ್ಯಾಷಸ್ ಬರೋದು, ಉಸಿರಾಟಕ್ಕೆ ಸಮಸ್ಯೆ ಆಗೋದು, ಮುಖ ಉತ್ಕೊಳ್ಳೋದು, ಸೊ ಈ ರೀತಿಯದೆಲ್ಲ ಸಿಂಪ್ಟಮ್ಸ್ ಬರ್ಬೋದು. ಸೊ ಸಿವಿಯರ್ ಆಗಿ ಪೀನಟ್ ಅಲರ್ಜಿ ಇರೋರು ಇದನ್ನ ಕಂಪ್ಲೀಟ್ ಆಗಿ ನಿಲ್ಸುವಂತದ್ದು ಒಳ್ಳೆಯದು. ಇನ್ನು ಕೆಲವರು ಕಿಡ್ನಿ ಸ್ಟೋನ್ ಫ್ರೀಕ್ವೆಂಟ್ ಆಗಿ ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಆಗ್ತಾ ಇರುತ್ತೆ ಅಥವಾ ಈಗ ಕಿಡ್ನಿ ಸ್ಟೋನ್ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂತವರು ಇದನ್ನ ಲಿಮಿಟ್ ಮಾಡೋದು ಒಳ್ಳೆಯದು. ಯಾಕಂದ್ರೆ ಇದರಲ್ಲಿ ಆಕ್ಸಲೇಟ್ಸ್ ಇರೋದ್ರಿಂದಾಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸ್ ಫಾರ್ಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಆಲ್ರೆಡಿ ಸ್ಟೋನ್ ಇದ್ರೆ ಅಥವಾ ನಿಮ್ಗೆ ಅವಾಗ ಸ್ಟೋನ್ ಸಮಸ್ಯೆ, ಕಿಡ್ನಿ ಸ್ಟೋನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅಂತವ್ರು ಸ್ವಲ್ಪ ಲಿಮಿಟ್ ಅಲ್ಲಿ ಸೇವಿಸೋದು ಒಳ್ಳೆಯದು. ಇನ್ನು ಸಿವಿಯರ್ ಎಸಿಡಿಟಿ ಗ್ಯಾಸ್ಟ್ರೈಟಿಸ್ ಇರೋರಿಗೆ ಕೆಲವು ಸರಿ ಪೀನಟ್ಸ್ ತಗೊಂಡಾಗ, ಎಸ್ಪೆಷಲಿ ರೋಸ್ಟೆಡ್ ಅಥವಾ ಮಸಾಲೆ ಇರೋದು ತಗೊಂಡಾಗ ಎಲ್ಲ ನಿಮ್ಮ ಎಸಿಡಿಟಿ ತುಂಬಾ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಅಂತವ್ರು ಕೂಡ ಇದನ್ನ ನೋಡ್ಕೊಂಡು ತಗೊಳ್ಳೋದು ಒಳ್ಳೆಯದು. ಇನ್ನು 4ನೇದು IBS ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಇರೋರು ಟಾಲರೆನ್ಸ್ ನ ಚೆಕ್ ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ತಿಂದಾಗ ನಿಮ್ಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ, ನಿಮ್ಮ IBS ಸಿಂಪ್ಟಮ್ಸ್ ಏನಾದ್ರೂ ಜಾಸ್ತಿ ಆಗ್ತಾ ಇದೆಯಾ, ಇದನ್ನ ನೋಡ್ಕೊಳ್ಳಿ. ನಿಮ್ಗೆ ಏನು ಸಮಸ್ಯೆ ಆಗಿಲ್ಲ ಅಂದ್ರೆ ನೀವು ಇದನ್ನ ಸೇವಿಸಬಹುದು. ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಪೀನಟ್ಸ್ ಇಂದ ಹಲವಾರು ಆರೋಗ್ಯ ಲಾಭಗಳಿದೆ. ಸೊ ಯಾರಿಗೆಲ್ಲ ನಟ್ಸ್ ಸೇವನೆ ಡೈಲಿ ಮಾಡಕ್ ಆಗಲ್ಲ ಅಂತವ್ರು ಪೀನಟ್ಸ್ ಅನ್ನ ಡೈಲಿ ಸೇವಿಸೋದ್ರಿಂದ ಹಲವಾರು ಆರೋಗ್ಯ ಲಾಭಗಳನ್ನ ಪಡ್ಕೋಬಹುದು. ಶೇಂಗಾ ತಿಂದ್ರೆ ವೆಯ್ಟ್ ಗೇನ್ ಆಗತ್ತಾ ಅಂತ ಸುಮಾರು ಜನರ ಪ್ರಶ್ನೆ ಇರುತ್ತೆ. ವೆಯ್ಟ್ ಗೇನ್ ಆಗೋರು ತಿನ್ಬೋದಾ ಅಥವಾ ವೆಯ್ಟ್ ಲಾಸ್ಗೆ ತಿನ್ಬೋದಾ ಅಂತ ಕೂಡ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ. ಸೊ ಪೀನಟ್ಸ್ ಹೈ ಕ್ಯಾಲರಿ ಇರೋದ್ರಿಂದಾಗಿ ಅದನ್ನ ನಾವು ಲಿಮಿಟ್ ಅಲ್ಲಿ ಸೇವಿಸೋದು ಒಳ್ಳೆಯದು. ಸೊ ದಿನನಿತ್ಯ ನೀವು 1 ಹಿಡಿ ಎಲ್ಲ ಸೇವಿಸಿದ್ರೆ ಇದರಿಂದ ನಿಮ್ಗೆ ವೆಯ್ಟ್ ಗೇನ್ ಆಗುವಂತ ಚಾನ್ಸಸ್ ಇರಲ್ಲ. ಯಾಕಂದ್ರೆ ಇದು ಹೈ ಕ್ಯಾಲರಿ, ಅದರಲ್ಲಿ ಕೂಡ ಫ್ಯಾಟ್ ರಿಚ್ ಆಗಿರೋದ್ರಿಂದಾಗಿ ಇದು ನಮ್ಮ ಸಟೈಟಿ ಹಾರ್ಮೋನ್ಸ್ ಅನ್ನ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ನೀವು ಸ್ವಲ್ಪ ತಿಂದ ತಕ್ಷಣನೇ ಹೊಟ್ಟೆ ಫುಲ್ ಅನ್ಸುತ್ತೆ, ಇನ್ನೂ ಜಾಸ್ತಿ ತಿನ್ಬೇಕು ಅಂತ ಅನ್ಸಲ್ಲ. ಸೊ ವೆಯ್ಟ್ ಲಾಸ್ಗೆ ಯಾರು ಟ್ರೈ ಮಾಡ್ತಾ ಇದ್ದೀರಾ, ಸೊ ನೀವು ಊಟ ಮಾಡೋದಕ್ಕಿಂತ ಹಾಫ್ ಅನ್ ಅವರ್ ಆರ್ 1 ಅವರ್ ಮುಂಚೆ ಈ 1 ಹಿಡಿ ಶೇಂಗಾವನ್ನ ನೀವು ತಿಂದ್ರೆ ಆಮೇಲೆ ನೀವು ಮಾಡುವಂತ ಊಟದ ಕ್ವಾಂಟಿಟಿ ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಕೂಡ ಇದನ್ನ ಉಪಯೋಗ ಮಾಡಬಹುದು. ಇನ್ನು ವೆಯ್ಟ್ ಗೇನ್ಗೆ ಯಾರು ಪ್ರಯತ್ನ ಪಡ್ತಾ ಇದ್ದೀರಾ ಅಂತವರು ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬಹುದು. ಊಟದ ಜೊತೆಗೆ ಇದನ್ನ ಸೇವಿಸೋದು ಅಥವಾ ಈವ್ನಿಂಗ್ ಟೈಮ್ ಹೈ ಕ್ಯಾಲರಿ ಇರುವಂತ ಬೇರೆ ಆಹಾರದ ಜೊತೆಗೆ ಇದನ್ನ ಸೇವಿಸೋದ್ರಿಂದ ನಿಮ್ಗೆ ಇದು ವೆಯ್ಟ್ ಗೇನ್ಗೆ ಕೂಡ ಹೆಲ್ಪ್ ಮಾಡಬಹುದು. ಸೊ ನೀವು ಯಾವ ರೀತಿ ಸೇವಿಸ್ತೀರಾ ಅದು ಮುಖ್ಯ ಆಗುತ್ತೆ. ವೆಯ್ಟ್ ಗೇನ್ಗೆ ಕೂಡ ವೆಯ್ಟ್ ಲಾಸ್ಗೆ ಕೂಡ ಎರಡಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇಷ್ಟೆಲ್ಲ ಯೂಸ್ ಇರುವಂತ ಈ ಪೀನಟ್ಸ್ ಅನ್ನ ನೀವು ದಿನನಿತ್ಯ ಸೇವಿಸ್ತಾ ಬಂದ್ರೆ ನಿಮ್ಗೆ ಇದರಿಂದ ಇರುವಂತಹ ಕಂಪ್ಲೀಟ್ ಆದ ಆರೋಗ್ಯ ಲಾಭಗಳನ್ನ ಪಡ್ಕೋಬಹುದು. ಧನ್ಯವಾದ.